ಹೇಳ್ತೀರಿ. ಎಲ್ಲಿ ಬಂದಿತ್ತು? ಸೊ ಅಕಾಮಯತ ಒಟ್ಟೇನು ಬಂತಾಗ? ಜ್ಞಾನಿ ಅಲ್ಲದವನು ಮುಕ್ತಿಗೆ ಹೋಗಿರೋದುಂಟ ಅಂದ್ರೆ ಇಲ್ಲ ಅಂದ್ರೆ, ಜ್ಞಾನಿ ಆದವನು ಹೋಗದೇ ಇರೋದುಂಟ ಅಂದ್ರೆ ಅದೂ ಇಲ್ಲ ಅಂತೇಳಿ. ಹೀಗಾಗಿ ಜ್ಞಾನದಿಂದ ಜ್ಞಾನೇನೈವ ಪರಂಪದ ಅರ್ಥ ಆಗತ್ತೆ. ಅಜ್ಞೋನೈವ ತದಾಪ್ನೋತಿ ಜ್ಞಾನೇವ ಏತದವಾಪ್ನುತೆ ಇತಿ ಜ್ಞಾಪಯಿತಂ ವಿಷ್ಣೋ ಸ್ವಾತಂತ್ರ್ಯ ಜ್ಞಾಪನಾಯ ಚ ಆಹ ಸೃಷ್ಟಿಂ ಪ್ರವೇಶಂಚ ಮಾಹಾತ್ಮ್ಯ ಜ್ಞಾನತೋ ಯತಃ ಪ್ರೀತಿಂ ಯಾಂತಿ ಮಹಾಂತಸ್ತು ತದ್ವಶಾ ಏವ ಚೇಶ್ವರಾಹ. ದೊಡ್ಡವ್ರು ಮೆಚ್ಚಿಸ್ಬೇಕಾದ್ರೆ ಅತ್ಯಂತ ಮುಖ್ಯವಾದ ಗುಣ ನಮ್ಮಲ್ಲಿ ಏನಿರಬೇಕು ಅಂದರೆ ಜ್ಞಾನ ಇರಬೇಕು. ಜ್ಞಾನ ಇಲ್ಲದೆ ಹೋದರೆ ಯಾರೂ ಅನುಗ್ರಹ ಮಾಡೋದಿಲ್ಲ. ದೇವರಂತೂ ದೊಡ್ಡವರು ಅನುಗ್ರಹ ಮಾಡಬೇಕಾದ್ರೆ ಅವ್ರ ಬಗ್ಗೆ ಜ್ಞಾನ ಇದ್ದರೆ ಆಗ ಅವರು ಫೇವರಬಲ್ ಆಗ್ತಾರೆ. ಯಾರು ಆಟಗಾರನ ಕರೆದ್ಬಿಟ್ಟು ಏನೋ ಮಾಡೋದ್ರೆ ಮಾಡೋದಕ್ಕಾಗೋದಿಲ್ಲ. ಇನ್ನು ಆ್ಯಕ್ಟ್ರನ್ನ ಕರೆದು ಆಟ ಆಡೋದ್ರು ಬರೋದಿಲ್ಲ. ಮತ್ತು ಆ್ಯಕ್ಟ್ರ್ ಆಟ ಆಡ್ತಾ ಅಂದರೆ ನೋಡೋಕ್ಕೆ ಕಾಣಿಸುತ್ತೆ, ಅವನು ಬರದೇನೋ ಆಟ ಆಡ್ಬೋದು. ಅದು ಕೂಡ ಆ್ಯಕ್ಟಿಂಗೇ ಆಗುತ್ತೆ, ಬೇರೆ ಅಲ್ಲ. ಅದಕ್ಕೆ ಸರಿ ಅಂತ ಕರೀತಾರೆ. ಅದಕ್ಕೆ ದೇವ್ರು ಏನು ಮಾಡ್ತಾನೆ? ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. ಸೃಷ್ಟಿ ಹೇಗೆ ಮಾಡ್ದ ಅಂದರೆ ಸೊ ಅಕಾಮಯತ ಬಹುಶ್ಯಾಂ ಪ್ರಜಾಯೈತಿ, ನಾನು ಬಹುರೂಪವನ್ನು ತಾಡುತ್ತೇನೆ ಅಂತ ಸಂಕಲ್ಪ. ಬಹುಪಮೋಭೂತ್ ನಿರ್ಣಯದಲ್ಲಿ ಬಹು ಶಬ್ದ ಉಪಯೋಗಿಸಿದ್ದಾರೆ. ಬಹುಪಮೋಭೂತ್ ಸತಪೋ ಅತಪ್ಯ. ದೇವರು ತಪಸ್ ಮಾಡ್ದ, ದೇವ್ರು ತಪಸ್ ಮಾಡಿ ಬಜೀತಿ ಆಯ್ತಲ್ಲ, ಅವು ಯಾರು ಕೂಡ ತಪಸ್ ಮಾಡ್ದ ಮಾಡಿ ಅವನ ದೇವರಾಗ್ತಾನೆ. ಇಲ್ಲಿ ತಪಸ್ಸು ಅಂತ ಹಾಗಲ್ಲ, ದೇವರು ಯೋಚನೆ ಮಾಡಿದ, ಸಂಕಲ್ಪ ಮಾಡಿದ ಅಂತ. ಅದಕ್ಕೆ ತಪಸ್ಸು ಅಂತ ಕರೆದಾರೆ ಹೊರತು ದೇವರಿಗೇನಿಲ್ಲ ನಮ್ಮಂಥ ತಪಸ್ಸಿಲ್ಲ. ಮೇಲೆ ಉತ್ತಮ ವ್ಯಕ್ತಿ ಇದ್ರೆ ತಾನೆ, ಒಂದು ಇವನು ಇಲ್ಲದ್ದಿಲ್ಲ ಆಗಬೇಕು, ಕೊಡೋದು ಮತ್ತೊಬ್ಬರು ಇರಬೇಕು. ಅದಿಲ್ಲೇ ಇಲ್ಲ. ಆದ್ದರಿಂದ ದೇವರು ತಪಸ್ ಮಾಡ್ದ ಅಂದರೆ ಅನುಗ್ರಹಕ್ಕೋಸ್ಕರ ಯೋಚನೆ ಮಾಡ್ದ, ಯಾಕೆ ಉದ್ಧಾರ ಮಾಡಬೇಕು ಅವರನ್ನು. ಅದು ಕೂಡ ಏನದು ಲೋಕ ತೋರ್ಸ್ಲಕ್ಕಷ್ಟೇ. ಇದಂ ಸರ್ವಮಸೃಜಿತ, ಎಲ್ಲವನ್ನೂ ಸೃಷ್ಟಿ ಮಾಡಿಬಿಟ್ಟು ನೋಡಿ. ಇದಂ ಸರ್ವಮಸೃಜಿತ, ಇದು ಯಾವುದಕ್ಕೆ ಅರ್ಥ? ಇದು ಓಂ ಜನ್ಮಾದ್ಯಶಯತಃ, ಸರ್ವಕ್ಕೂ ಜನ್ಮಾದ್ಯಶಯತಃ. ಅದು ಎಕ್ಸೆಪ್ಷನ್ ಇಲ್ಲೇ ಇಲ್ಲ ಅದಕ್ಕೆ. ಯದಿದಂ ಕಿಂಚ, ಏನೇನಿದೆಯಲ್ಲ ಎಲ್ಲ ದೇವರು ಸೃಷ್ಟಿ ಮಾಡಿದ್ದೇನೆ. ತತ್ಸೃಷ್ಟ್ವ ತದೇವ ಅನುಪ್ರಾವಿಶತ್, ಸೃಷ್ಟಿ ಮಾಡ್ತಾನೆ, ಒಳಗೆ ಪ್ರವೇಶ ಮಾಡ್ತಾನೆ. ಅದೇ ಗೃಹ ಪ್ರವೇಶ ಆಯ್ತು. ಈಗ ಮನೆ ಕಟ್ಟಿಸ್ತಾನೆ, ತಾನೇ ಪ್ರವೇಶ ಮಾಡ್ತಾನೆ. ದೇವರು ಜಗತ್ತನ್ನು ಸೃಷ್ಟಿ ಮಾಡ್ದ, ತಾನೇ ಒಳಗೆ ಪ್ರವೇಶ ಮಾಡ್ದ. ತತ್ಸೃಷ್ಟ ತದೇವ ಅನುಪ್ರಾವಿಶತ್ ತದನುಪ್ರವಿಶ್ಯ ಸಚ್ಚ ಚಚ್ಚ ಅಭವತ್. ಅವ್ರು ಪ್ರವೇಶ ಮಾಡಿದ ಮೇಲೆ ಸತ್ತಾದ ತೆತ್ತಾದ ಅದು ಅಂತ ಹೇಳ್ತಾರೆ ಮುಂದೆ. ನಿರುಕ್ತಂಚ ಅನಿರುಕ್ತ, ಅನುಕ್ತಂಚ ನಿರುಕ್ತನಾದ ಅನಿರುಕ್ತನೂ ಆದ. ನಿಲಯನಂಚ ಅನಿಲಯಂಚ, ನಿಲಯನೂ ಆದ ಅನಿಲಯನೂ ಆದ. ವಿಜ್ಞಾನಂಚ ಅವಿಜ್ಞಾನಂಚ, ವಿಜ್ಞಾನವಾದ ವಿಜ್ಞಾನವಲ್ಲದ್ದು ಆದ. ಸತ್ಯಂಚ ಅನೃತಂ ಸತ್ಯಂ ಅಭವತ್, ಸತ್ಯವೂ ಆಯಿತು ಅನೃತವಾಯಿತು ಸತ್ಯವಾಯಿತು. ಯದಿದಂ ಕಿಂಚ ತತ್ ಸತ್ಯಮಿಚ್ಚಾಚಕ್ಷತೆ, ಎಲ್ಲವನ್ನೂ ಸತ್ಯ ಅಂತ ಕರೀತಾರೆ. ಉಪನಿಷತ್ತಿಗೆ ಹಾಗೆ ಹೇಳುತ್ತೆ, ಅದು ಆ ಶೈಲಿನೇ ಹಾಗೆ. ವರ್ಡ್ ಸಿಂಪಲ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟವಾಗಿರುತ್ತೆ. ಅದನ್ನು ಹೇಳಿದೆ, ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಗ್ನೋ ನೈವ ತದಾಪ್ನೋತಿ ಜ್ಞಾನೇವ ಏತದವಾಪ್ನುತೆ ಇತಿ ಜ್ಞಾಪಯಿತು ವಿಷ್ಣೋ ಸ್ವಾತಂತ್ರ್ಯ ಜ್ಞಾಪನಾಯ ಚ. ವಿಷ್ಣುವಿನ ಏನು ತಿಳ್ಕೊಂಡು ವಿಷ್ಣುನ ತಿಳ್ಕೊಂಡಾಗಲ್ಲ, ಸ್ವಾತಂತ್ರ್ಯ ತಿಳ್ಕೊಬೇಕು ಫಸ್ಟ್. ದೇವರು ಎಲ್ಲ ಇದೆ, ಅವನು ಅಸ್ವತಂತ್ರ, ಕಥೆ ಮುಗಿತಾನೆ. ಮುಖ್ಯಸ್ಥನಿಗೆ ಯಾವಾಗಲೂ ಏನಿರಬಾರ್ದು, ಅಸ್ವಾತಂತ್ರ್ಯ. ಮುಖ್ಯಸ್ಥನಾಗ ನಾಲಾಯಕ ಆಗಿಬಿಡ್ತಾನೆ. ಆಹ ಸೃಷ್ಟಿಂ ಪ್ರವೇಶಂಚ ಮಾಹಾತ್ಮ್ಯ ಜ್ಞಾನ. ಅವನು ಸ್ವಾತಂತ್ರ್ಯ ಹೇಗೆ ಗೊತ್ತಾಗುತ್ತೆ ಅಂದರೆ ಸೃಷ್ಟಿ ನೋಡಿ ಲಯ ನೋಡಿ ಗೊತ್ತಾಗುತ್ತೆ ಸ್ವಾತಂತ್ರ್ಯ. ಓನರ್, ಮನೆ ಓನರ್ ಅಂತ ಕರೆದಾಗ ಏನಾಯ್ತು? ಈಗ ಓನರ್ ಇವನ್ ಟೆನೆಂಟ್ ಬೇರೆ, ಓನರ್ ಬೇರೆ. ಅದೇ ದೇವ್ರು ಹಾಗಲ್ಲ, ಓನರ್ ಆಗಿದ್ದಾನೆ ಹೊರತು ಏನಾಗಿಲ್ಲ. ಆದ್ದರಿಂದ ಸ್ವತಂತ್ರನಾಗಿದ್ದಾನೆ. ಪ್ರೀತಿಂ ಯಾಂತಿ ಮಹಾಂತಸ್ತು ಸದೃಶಾ ಏವ ಈಶ್ವರಾಹ ಅಜ್ಞಾದಯೋಪಿ ಕಿಮುತ ತದನ್ನೇ ಮುಕ್ತಿತಸ್ತತಃ. ಬೇರೆ ಯಾರನ್ನು ಮೆಚ್ಚಿಸ್ಬೇಕಾದ್ರೂ ಕೂಡ ಅವ್ರ ಬಗ್ಗೆ ಜ್ಞಾನ ಇದ್ದು ಪ್ರೀತಿ ಬರಬೇಕು. ಇನ್ನು ಮುಕ್ತಿ ಕೊಡೋನ ಬಗ್ಗೆ ಎಷ್ಟಿರಬೇಕು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ವಸ್ತು ತೊಗೋಬೇಕಾದ್ರೂ ಕೂಡ ಯಾರಿಂದ ನಾವು ತಗೊಳ್ಬೇಕು, ಅವ್ರ ಬಗ್ಗೆ ಏನಿರಬೇಕು? ಜ್ಞಾನ ವಿಶ್ವಾಸ ಎಲ್ಲದಿರಬೇಕು. ಅದೇ ರೀತಿಯೇ ಮುಕ್ತಿ ಬೇಕು ಅಂದವ್ರು ಮಾತ್ರ ಬೇರೆ ಯಾರ ಕೈಲೂ ಸಿಗೋದಿಲ್ಲ. ಆದ್ದರಿಂದ ಸ್ವತಂತ್ರನೇ ಕೊಡಬೇಕಲ್ಲ. ಅದು ಅತಿ ಹೆಚ್ಚು ಜ್ಞಾನ ಬೇಕು ಅಥವಾ ಹೆಚ್ಚು ಭಕ್ತಿ ಬೇಕು. ಅಜ್ಞಾದಯೋಪಿ ಕಿಮುತ ತದನ್ನೇ ಮುಕ್ತಿದಸ್ತತಃ. ಅಜ್ಞಾದಯೋಪಿ ಕಿಮುತ, ಅಗ್ನಿ ಮೊದಲಾದರೂ ಒಲಿಬೇಕಾದ್ರೆ ಇದಿರಬೇಕು. ಮುಕ್ತಿ ಕೊಡೋನು ಕೇಳಬೇಕಾ? ಅಗ್ನಿ ಏನು ಮಾಡ್ತಾನೆ? ಬಿಸಿ ಕೊಡ್ತಾನಷ್ಟೇ. ಅಷ್ಟಕ್ಕೆ ನಾವು ಮಹಾತ್ಮ ಜ್ಞಾನಲ್ಲಿ ಇರಬೇಕು. ಅಗ್ನಿ ಮಹಾತ್ಮ ಜ್ಞಾನ ಹೇಗೆ ಸುಡುತ್ತೆ ಅಂತ ಗೊತ್ತಿರಬೇಕು. ಕೊನೆ ಪಕ್ಷ ಕೈ ಇಟ್ಟರೆ ನಮ್ಮನ್ನು ಸುಡುತ್ತೆ, ಪದಾರ್ಥ ಅಷ್ಟೇ ಸುಡೋದಿಲ್ಲ. ಇದೆಲ್ಲ ಎಚ್ಚರಿಕೆ ಇದ್ದರೆ ಅಗ್ನಿಯಿಂದ ಉಪಯೋಗ ಪಡಿಬೋದು ನಾವು. ಅಜ್ಞಾದಯೋಪಿ ಕಿಮುತ ತದನ್ನೇ ಮುಕ್ತಿದಸ್ತತಃ ಸಯೇವೈಕ ಸವಿಜ್ಞೇಯ ಪೂರ್ಣೈಶ್ವರ್ಯಾದಿ ರೂಪವಾನ್ ಇತಿ ತಸ್ಯ ಮಹೈಶ್ವರ್ಯ ಮುಚ್ಯತೆ. ಸ್ವಲ್ಪ ಕೊಡೋರಿಗೂ ಅವರಲ್ಲಿ ಇರಬೇಕದು. ಎಲ್ಲ ಕೊಡೋರಿಗೆಲ್ಲ ಇರಬೇಕಲ್ಲ. ಮತ್ತು ಎಲ್ಲರಿಗೆ ಕೊಡ್ಬೇಕಾದ್ರೆ ಪೂರ್ಣ ಇರಬೇಕಲ್ಲ. ಮತ್ತು 100 ಜನ 500 ಜನ ಲಿಮಿಟ್ ಇಲ್ಲ.
ಸಮಾಯಾತ ಮೋಕ್ಷ ಪದೇಶ ಹೇಳಬೇಕಾದ್ರೆ ದೇವ್ರು ಎಷ್ಟಿರ್ಬೇಕು. ಮುಕ್ತಿ ಕೊಡೋ ಶಕ್ತಿನೇ ಯಾರಿಗೂ ಇಲ್ಲ, ಸರ್ವರಿಗೆ ಕೊಡೋ ಶಕ್ತಿ ಅಂತೂ ಯಾರಿಗೂ ಇಲ್ಲ. ಅದಕ್ಕೆ ದೇವರು ರಾಮದು ಎರಡನ್ನೂ ತೋರಿಸ್ಬಿಟ್ರು. ಮುಕ್ತಿನೂ ಕೊಡ್ತೀನಿ, ಬಂದವರಿಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ದರಿಂದ ಆತ ಸರ್ವತಂತ್ರ ಸ್ವತಂತ್ರ. ಟಿಕೆಟ್ ಕೊಡ್ತೀನಿ ಇರೋವರೆಗೂ ಅಷ್ಟೇ, ಇಲ್ಲ ಹೊಟ್ಟೆ ಕೊಡ್ತೀನಿ ಆಯಿತಾ. ಸತ್ತು ಅಕಾಮಯತ್ ಸೃಷ್ಟ್ಯಾ ಜಗದಿದಂ ಸರ್ವಂ ನಿಯಾಮಕತೆಯ ಅಸ್ಯತು ಬಹುರೂಪೋ ಭವಾನೀತಿ ಸ್ಯಾತ್ ಜಗಚ್ಚ ಇತ್ಯಚಿಂತಯತ್. ಅದಕ್ಕೆಲ್ಲ ಹೇಳ್ತಾರೆ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಯತಾಂ ಕಮಲಾಲಯ ಆನಂದತೀರ್ಥವರದೇ ದಾನವ